ಓಂ ಶಾಂತಿ. ಆತ್ಮೀಯತೆಯ ಶಕ್ತಿ ಇರುವ ಆತ್ಮ ಸದಾ ನಯನಗಳಿಂದ ಅನ್ಯರಿಗೂ ಸಹ ಆತ್ಮೀಯತೆಯ ಶಕ್ತಿಯನ್ನು ನೀಡುತ್ತಾರೆ. ಆತ್ಮೀಯತೆಯ ಮುಗುಳ್ನಗೆ ಅನ್ಯರಿಗೂ ಸಹ ಖುಷಿಯ ಅನುಭವವನ್ನು ಮಾಡಿಸುತ್ತದೆ. ಅವರ ಚಲನೆ ಮುಖಪುಟವು ಫರಿಷ್ಠೆಗಳ ಸಮಾನ ಡಬಲ್ ಲೈಟ್ ರೂಪದಲ್ಲಿ ಕಾಣಿಸುತ್ತದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ. ಆತ್ಮೀಯತೆ ಶಕ್ತಿ ಇರುವ ಆತ್ಮ ಈ ಲೋಕದಲ್ಲಿ ಅಲೌಕಿಕ ಫರಿಷ್ಠೆಗಳಂತೆ ಕಾಣುತ್ತಾರೆ. ತನ್ನನ್ನು ತಾವೇ ನೋಡಿಕೊಳ್ಳಿರಿ. ನನ್ನ ಸಂಕಲ್ಪ ಮಾತಿನಲ್ಲಿ ಎಷ್ಟು ಆತ್ಮೀಯತೆ ಇದೆ. ಆತ್ಮೀಯ ಮಾತು ಅನ್ಯ ಆತ್ಮಗಳ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಆಧಾರವಾಗುತ್ತದೆ. ಆತ್ಮೀಯ ಕರ್ಮ ಸಹಜವಾಗಿ ಸ್ವಯಂಗೆ ಕರ್ಮಯೋಗಿ ಸ್ಥಿತಿಯನ್ನು ಅನುಭವ ಮಾಡಿಸುತ್ತದೆ ಮತ್ತು ಅನ್ಯರಿಗೂ ಕರ್ಮಯೋಗಿಗಳಾಗುವಂಥ ಸ್ಯಾಂಪಲ್ ಆಗುತ್ತಾರೆ. ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಮಾತ್ರವಲ್ಲ, ಆದರೆ ಪ್ರತಿ ಮಾತಿನಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕರ್ಮದಲ್ಲಿ ಬ್ರಹ್ಮಚಾರಿಗಳು ಬ್ರಹ್ಮ ತಂದೆ ಸಮಾನ ಅನುಭವವಾಗಲಿ. ವಿಶ್ವದ ಆತ್ಮಗಳು ನೀವು ಆತ್ಮಗಳ ಆತ್ಮೀಯತೆಯ ಉದಾಹರಣೆ ನೋಡಲು ಬಯಸುತ್ತಾರೆ. ಇದರ ಸಹಜ ಸಾಧನೆ ಆಗಿದೆ ಏಕರೋತ. ತಾವು ಏಕರೋತ ಆತ್ಮಗಳನ್ನು ಕೂಗುತ್ತಿದ್ದಾರೆ. ಏ ದೇವಾತ್ಮಗಳೇ ಎಂಬ ಕೂಗು ಕೇಳಿಸುವುದಿಲ್ಲವೇ? ಪ್ರಕೃತಿಯೂ ಸಹ ಕರೆಯುತ್ತಿದೆ. ಏ ಪ್ರಕೃತಿಪತಿ ಆತ್ಮಗಳೇ, ಈಗಲೇ ಪರಿವರ್ತನೆ ಮಾಡಿ. ತಮ್ಮ ಅದ್ದಿನ ಮಾತನ್ನು ಬಿಟ್ಟು ಬಿಡಿ. ದಯಾ ಹೃದಯಿಗಳಾಗಿ ಮನಸಾ ಸೇವೆಯಲ್ಲಿ ತೊಡಗಿರಿ. ಎಲ್ಲರೂ ಮಾಡಬಹುದಾಗಿದೆ. ಸಕಾಶ ಶಾಂತಿ ಆಶ್ರಯ ನೀಡಿ. ಮನಸಾ ಸೇವೆ ಮಾಡುತ್ತಿದ್ದೇನೆಂದು ಇಡೀ ದಿವಸ ಅದರಲ್ಲೇ ಕುಳಿತು ಬಿಡುವುದಿಲ್ಲ. ಯಾರಾದರೂ ಕೋರ್ಸ್ಗೆ ಬಂದಾಗ ನಾನು ಮನಸಾ ಸೇವೆ ಮಾಡುತ್ತಿದ್ದೇನೆಂದು ಕಳುಹಿಸಿಬೇಡಿರಿ. ಒಂದು ವೇಳೆ ಬುದ್ಧಿವಂತಿಕೆಯನ್ನು ನೋಡಬೇಕೆಂದರೆ ಬ್ರಾಹ್ಮಣರಲ್ಲಿಯೇ ನೋಡಿ. ಆದರೆ ಈಗ ಯಾವುದರಲ್ಲಿ ಬುದ್ಧಿವಂತರಾಗಬೇಕಾಗಿದೆ? ಮನಸಾ ಸೇವೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ. ಏಕರತ ಆಗುವುದರಿಂದ ಏಕಮತದಲ್ಲಿಯೇ ನಡೆಯುವುದು ಸಹಜವಾಗುತ್ತದೆ. ಇರುವುದೇ ಒಂದೇ ರಥ, ಆಗಾಗ್ಗೆ ಒಂದೇ ಮತದಿಂದ ಸದ್ಗತಿ ಸಹಜವಾಗುತ್ತದೆ. ಏಕರಸ ಸ್ಥಿತಿ ಸ್ವತಃವಾಗಿ ಆಗುತ್ತದೆ. ಈಗ ಮಾತು ಮತ್ತು ಮನಸಾ ಸೇವೆಯ ಸಮತೋಲನ ಇರಲಿ. ಯಾವ ಆತ್ಮಗಳಿಗೆ ಮನಸಾ ಸೇವೆ ಅರ್ಥಾತ್ ಸಂಕಲ್ಪದ ಮೂಲಕ ಶಕ್ತಿ ಮತ್ತು ಪ್ರಕಾಶವನ್ನು ಕೊಡುತ್ತೀರಿ, ಆ ಆತ್ಮ ತಮಗೆ ಆಶೀರ್ವಾದ ನೀಡುತ್ತದೆ. ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆಗಳು ಮನಸಾ ಸೇವೆಯನ್ನು ಮಾಡಿದ್ದೀರಿ? ಇದರ ಚಾರ್ಟ್ ಪ್ರತಿಯೊಬ್ಬರೂ ತಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿದೆ. ನಂತರ ಬಾಪ್ತಾದ ಅಚಾನಕ್ ಚಾರ್ಟ್ ಕೇಳುತ್ತಾರೆ. ಪ್ರಕೃತಿ ತೀವ್ರ ಗತಿಯಿಂದ ಸ್ವಚ್ಛ ಮಾಡಲು ಕಾಯುತ್ತಿದೆ. ಏ ಫರಿಷ್ಠೆಗಳೇ, ಈಗ ನಿಮ್ಮ ಡಬಲ್ ಲೈಟ್ನ ಮುಖಾಂತರ ಕಾಯುವುದನ್ನು ಸಮಾಪ್ತಿ ಮಾಡಿ ಸಂಪನ್ನ ಮತ್ತು ಸಂಪೂರ್ಣ ಆಗುವುದರಲ್ಲಿ ಎವರ್ ರೆಡಿ ಆಗಿದ್ದೀರಾ? ಆಶೀರ್ವಾದ ನೀಡಿ ಮತ್ತು ಆಶೀರ್ವಾದ ಪಡೆಯಿರಿ. ನೀವು ಆಶೀರ್ವಾದದ ಸಾಗರನ ಮಕ್ಕಳು. ಬೇರೆಯವರು ಮುನಿಸಿಕೊಂಡರೂ ಸಹ ನೀವು ಮುನಿಸಿಕೊಳ್ಳಬೇಡಿ. ಸಾಕ್ಷಿಯಾಗಿದ್ದು ಆಟವನ್ನು ನೋಡಬೇಕಾಗಿದೆ. ಕೇವಲ ರಹಸ್ಯಯುಕ್ತ ಆಟವನ್ನೇ ನೋಡುತ್ತೀರಾ? ಬೇಜಾರು ಪಡಿಸುವಂತಹ ಆಟವನ್ನು ಮಧ್ಯ ಮಧ್ಯ ನೋಡಿ. ಆದರೆ ಪ್ರತಿಯೊಬ್ಬರೂ ತಮಗೆ ತಾವೇ ರಾಜಿ ಮಾಡಿಕೊಳ್ಳಿ. ಸಮಯ ಸಿಗುವುದಿಲ್ಲ, ಅವಕಾಶ ಸಿಗುವುದಿಲ್ಲ, ಆರೋಗ್ಯ ಸರಿ ಇರುವುದಿಲ್ಲ, ಯಾರೂ ಕೇಳಲೇ ಇಲ್ಲ ಇತ್ಯಾದಿ ಯಾವ ನೆಪ ಹೇಳಬೇಡಿ. ಈಗ ಮನಸಾ ಸೇವೆಯಲ್ಲಿ ಓಡಬೇಕಾಗಿದೆ. ಸತ್ಯ ಹೃದಯದಿಂದ ಪುಣ್ಯ ಎಂದು ತಿಳಿದು ಸೇವೆ ಮಾಡಿದರೆ ಅದರ ಪ್ರತ್ಯಕ್ಷ ಫಲ ದಣಿವಾಗುವುದಿಲ್ಲ, ಖುಷಿಯಾಗುತ್ತದೆ. ಯಾವುದೇ ಕಾರಣದಿಂದ ಸುಸ್ತಾದರೆ ತಿಳಿದುಕೊಳ್ಳಿ, ಸತ್ಯ ಹೃದಯದಿಂದ ಸೇವೆ ಮಾಡಲಿಲ್ಲ. ಈಶ್ವರಿಯ ಸಂಘದಲ್ಲಿರುತ್ತಾ ಉಲ್ಟಾ ಸಂಘದ ಯುದ್ಧದಿಂದ ರಕ್ಷಿಸಲ್ಪಡುವ ಸದಾ ಕಾಲದ ಸತ್ಸಂಗಿ ಭವ್ಯ ವ್ಯರ್ಥ ಮಾತು, ವ್ಯರ್ಥ ಸಂಘ ಅವರನ್ನು ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ. ಕೆಟ್ಟದನ್ನು ಸಹ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವಂಥವರೇ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ.
ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.